ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಲೇಖನದ ವಾಚನವನ್ನು ಪ್ರಸನ್ನ ಹುಣಸೆಕೊಪ್ಪ ಅವರು ಮಾಡ್ತಾರೆ. ಅದು ಯಾವ ಪುಸ್ತಕದ್ದು ಅಂದರೆ ಮಿಸ್ಸಿನ ಡೈರಿ ಅಂತ. ಇದನ್ನು ಬರೆದವರು ಮೇದಿನಿ ಕೆಸವಿನ ಮನೆ ಅಂತ. ಅವರು ಶಾಲಾ ಶಿಕ್ಷಕಿ. ಅವರು ವಿದ್ಯಾರ್ಥಿಗಳ ಜೊತೆ ನಡೆದಂತಹ ಅವರ ಅನುಭವಗಳನ್ನು ಇಲ್ಲಿ ದಾಖಲಿಸಿದ್ದಾರೆ. ಅವರ ಯೋಚನೆ ಏನು, ವಿದ್ಯಾರ್ಥಿಗಳು ಯಾವ ರೀತಿ ಯೋಚನೆ ಮಾಡ್ತಾರೆ ಅದನ್ನು ಚೆನ್ನಾಗಿ ದಾಖಲಿಸಿದ್ದಾರೆ. ಇವತ್ತು ನಮ್ಮ ಶಿಕ್ಷಣದಲ್ಲಿ ಒಂದು ಬದಲಾವಣೆ ಬೇಕಾಗಿದೆ. ಉತ್ತಮ ಮನಸ್ಥಿತಿಯ ಶಿಕ್ಷಕರು ಬೇಕಾಗಿದ್ದಾರೆ. ಆ ದೃಷ್ಟಿಯಲ್ಲಿ ಮೇದಿನಿ ಕೆಸವಿನ ಮನೆಯವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ನಿಮ್ಮ ಪ್ರೇಮದ ಪರಿಯ ಎಂಬ ಒಂದು ಸಣ್ಣ ಲೇಖನ ಇದೆ, ಅದನ್ನು ಈಗ ವಾಚನ ಮಾಡ್ತಾರೆ. ಈ ಪ್ರೈಮರಿ ಶಾಲೆಯಲ್ಲಿ ಟೀಚರ್ ಆಗಿರೋದು ಅಂದರೆ ಒಂಥರ ಸೌಭಾಗ್ಯ, ಜೊತೆಗೆ ಖುಷಿ ಸಂಗತಿ ಕೂಡ. ಬದುಕಿನ ಕಷ್ಟಗಳೊಂದು ತಿಳಿದ ವಯಸ್ಸಿನವ್ರ ಜೊತೆಗಿನ ಒಡನಾಟ ಇದು. ಒಳ್ಳೆ ಚೇತುಹಾರಿ. ಮನೆಯಲ್ಲಿ ಏನೇ ತಿಂಡಿ ಮಾಡಿದ್ರು ಟೀಚರಿಗೆ ಅಂತ ಕದ್ದು ಮುಚ್ಚಿ ತಂದು ನೈವೇದ್ಯ ಮಾಡೋದು, ಹಿಡಿದಲ್ಲಿ ಬಿಡೋ ಹೂಗಳನ್ನು ಮಿಸ್ಸಿನ ತಲೆಗೆ ಅರ್ಪಿಸೋದು, ಗದ್ದೆಯಲ್ಲಿ ಬಿಟ್ಟು ತರಕಾರಿಗಳನ್ನು ಟೀಚರಿಗೆ ಸಮರ್ಪಿಸೋದು, ಇವೆಲ್ಲ ನಮ್ಮ ಶಾಲಾ ಕಾಲದಿಂದಲೂ ಇದ್ದಿದೆ. ಮಕ್ಕಳಿಗೆ ಹೊತ್ತು ತರಲಾಗದು ಭಾರ ಅಂತ ಅವ್ರ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅಥವಾ ಮತ್ತಾರೋ ತಂದು ಟೀಚರ್ ಬರೋವರೆಗೆ ಕಾದು ಅದನ್ನು ಕೈಗೊಪ್ಪಿಸಿ ಅವರಿಗೆ ಹೋಗೋಲ್ಲಿ ಅವ್ರಿಗೆ ಏನು ಖುಷಿಯೋ ಏನೋ ಗೊತ್ತಿಲ್ಲ. ನನಗೆ ಮಾತ್ರ ಖುಷಿ, ಸಂಭ್ರಮ ಇತ್ತು. ಮನೆಯಲ್ಲಿ ತರಕಾರಿ ಇಲ್ದಿದ್ರೆ ಯಾರ್ದೋ ಮನೆಯಿಂದಾದರೂ ತಂದು ಮೇಷ್ಟ್ರ ಮನೆಗೆ ಹೊರ್ತಿದ್ದೆ. ನವರಾತ್ರಿ ಸಮಯದಲ್ಲಿ ಬಿಡ್ತಿದ್ದ ವಿವಿಧ ಬಣ್ಣದ ಗೊರಟೆ ಹೂವಿನ ಮಾಲೆ ಕಟ್ಕೊಂಡು ಮೇಷ್ಟ್ರ ಹಿಂಡಿತೀರಿ ಕೊಡ್ತಿದ್ವಿ. ಸದಾಕಾಲ ಮನೆಯಲ್ಲಿದ್ದು ಗಂಡನಿಗೆ ಅಡುಗೆ ಪಾತ್ರೆ ಬಟ್ಟೆ ಅಂತ ಕೆಲಸ ಮಾಡ್ಕೊಂಡು ಬದುಕು ಮಾಡ್ತಿದ್ದ ಅವರು ಅದು ಯಾವಾಗ ಹೂವಿನ ಮಾಲೆಯನ್ನು ಹೆರಳಿಗೆ ಎಸ್ಕೊಳ್ತಿದ್ರೋ ದೇವರಿಗೆ ಗೊತ್ತು. ನಾವು ಹಿಂದಿನ ದಿನ ಕೊಯ್ದು ಮಾಲೆ ಮಾಡಿ ಮಾರನೇ ದಿನ ಬ್ಯಾಗ್ನಲ್ಲಿ ಇಟ್ಕೊಂಡು ತರೋ ಹೊತ್ತಿಗೆ ಅದು ಬಾಡಿ ಬಸವಳದು ಇನ್ಯಾವುದೋ ರೂಪ ಪಡೀತಿದ್ದು ಇತ್ತು. ಅವರ ತಲೆಯಲ್ಲಿ ಅದು ವಿರಾಜಮಾನವಾದಾಗ ಮಾತ್ರ ಅದನ್ನು ನೋಡಿ ಖುಷಿ ಪಟ್ಟು ಕುಣಿದಿದ್ದು ಇದೆ. ಕೆಲವು ಸಾರಿ ಕೊಡೋದಕ್ಕೆ ಮರೆತವಾಗಿ ಇನ್ಯಾವುದೋ ದಿನ ಬ್ಯಾಗಿ ಕೈ ಹಾಕಿದಾಗ ಕೊಳತ ನಾರೋ ಒಂದು ಉಂಡೆ ಬೆರಳಿ ತಾಗಿ ತೆಗೆದು ನೋಡಿದ್ರೆ ನಾಯಿ ಕಕ್ಕದಂತೆ ಆಗಿರ್ತಿತ್ತು. ಹಾಗಂತ ಕೊಂಡೊಯ್ಯೋದನ್ನು ಮಾತ್ರ ಬಿಡ್ತಿರ್ಲಿಲ್ಲ. ಸತ್ಯನಾರಾಯಣ ಕತೆ ಪ್ರಸಾದದಿಂದ ಹಿಡಿದು ಚೌತಿ ಪಂಚಗಜ್ಜಾಯದವರೆಗೆ ಯಾವುದನ್ನೂ ಬಿಡದೆ ಕೊಂಡೊಯ್ತಿದ್ವಿ. ಮಳೆಗಾಲದ ಡೇರೆ ಹೂಗಳಂತೂ ಮೇಷ್ಟ್ರಗಳ ಮನೆಯ ವರಮಹಾಲಕ್ಷ್ಮಿ ವೈಭವಲಕ್ಷ್ಮಿಗಳಿಗೆ ಚೆನ್ನಾಗಿ ಒಪ್ತಿತ್ತು. ಈ ಹೂಗಳನ್ನು ಕಿತ್ತು ಮೇಷ್ಟ್ರಗಳಿಗೆ ಮನೆಗೆ ಕೊಡೋದ್ರಲ್ಲಿ ಇದ್ದ ಖುಷಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಹೈಸ್ಕೂಲಿಗೆ ಹೋಗುವಾಗ ಸಮಾಜ ವಿಜ್ಞಾನ ಪಾಠ ಮಾಡೋದಕ್ಕೆ ಸರ್ ಒಬ್ರು ಬಂದರು. ಭೂಗೋಳವನ್ನು ಎಷ್ಟು ಚೆನ್ನಾಗಿ ಕಲಿಸ್ತಿದ್ರು ಅಂದರೆ ನಾವಂತೂ ಅವ್ರ ಫ್ಯಾನು AC ಎಲ್ಲ ಆಗ್ಬಿಟ್ವಿ. ವಿಷಯ ಪಾಠದ್ದಲ್ಲ, ಅವ್ರ ಮನೆಯದು. ಅವ್ರ ಹೆಂಡತಿಗೆ ದೇವ್ರ ಬಗ್ಗೆ ಅಪಾರ ಭಕ್ತಿ. ಪ್ರತಿದಿನ ಪೂಜೆ ಪುನಸ್ಕಾರ ಜೋರು. ಶಾಲೆಗೆ ಬಂದು ಮೊದಲ ದಿನದಲ್ಲೇ ನಾನು ಮತ್ತು ಗೆಳತಿ ಮೈತ್ರಿ ಮೇಷ್ಟ್ರನ್ನು ಪರಿಚಯ ಮಾಡ್ಕೊಂಡಿದ್ದಲ್ಲದೆ ಅವ್ರ ಮನೆಗೆ ಹೋಗಿ ಅವ್ರ ಹೆಂಡತಿಯರೊಂದಿಗೆ ಸ್ನೇಹ ಸಂಪಾದಿಸ್ಬಿಟ್ವಿ. ಅವರಿಗೆ ಇನ್ನೂ ಯಾರದ್ದು ಪರಿಚಯ ಅಷ್ಟಾಗಿರಲಿಲ್ಲ. ಪೂಜೆಗೆ ಹೂ ತಂದು ಕೊಡುವಂತೆ ಅವರು ಮುಜುಗರದಿಂದಲೇ ನಮ್ಮಲ್ಲಿ ಬೇಡಿಕೆ ಇಟ್ಟರು. ನಮಗೆ ಇನ್ನಷ್ಟು ಖುಷಿ. ಮಾರನೇ ದಿನದಲ್ಲಿ ರಾಶಿ ರಾಶಿ ಹೂಗಳು ಅವ್ರ ಮನೆ ಬಾಗಿಲಿಗೆ. ಅಲ್ಲ, ಮನೆಯಲ್ಲಿ ದೇವ್ರ ಪೂಜೆಗೆ ಹೂ ಕೊಯ್ದಿದ್ದು ಅಷ್ಟರಲ್ಲೇ ಇದ್ರು ಮೇಷ್ಟ್ರ ಮನೆಗೆ ಮಾತ್ರ ಒಂದು ದಿನವೂ ತಪ್ಪಿಸ್ಲಿಲ್ಲ. 10ನೇ ತರಗತಿಯ ಕೊನೆಯ 3-4 ತಿಂಗಳು ಮಾತ್ರ ನಾನಂತೂ ಮಧ್ಯಾಹ್ನದ ಊಟಕ್ಕೆ ಬಾಕ್ಸ್ ಕೊಂಡೊಯ್ಲೇ ಇಲ್ಲ. ಮೇಷ್ಟ್ರ ಮನೆಯಲ್ಲೇ ಆಗ್ತಿತ್ತು. ಮೇಷ್ಟ್ರ ಕ್ಲಾಸ್ ಬಿಟ್ಟು ಊಟಕ್ಕೆ ಅಂತ ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಊಟ ಅವ್ರ ಮನೇಲಿ ಮುಗಿದಿರ್ತಿತ್ತು. ಸಹೃದಯದವು ಮೇಷ್ಟ್ರು ಮತ್ತು ಅವ್ರ ಹೆಂಡತಿ. ಈಗಲೂ ಅವ್ರ ಮನೆಯ ಚಪಾತಿ ಚಟ್ನಿ, ಬಿಸಿ ಬಿಸಿ ಬೇಳೆ ಸಾರು, ಅನ್ನ ಎಲ್ಲ ನೆನಪಾಗುತ್ತೆ. ಹೆಸರಿಗೆ ತಕ್ಕಂತೆ ಪ್ರೀತಿಯಿಂದ ಬಡಿಸುವ ಅನ್ನಪೂರ್ಣ ಆಂಟಿ ಮತ್ತು ರವೀಂದ್ರ ಸರ್ ನೆನಪಾಗ್ತಾರೆ. ಅವರು ಋಣ ತೀರ್ಸೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಟೀಚರ್ಗೆ ಏನಾದರೂ ತಂದು ಕೊಟ್ರೆ ಹೊಡೆಯೋದಿಲ್ಲ ಬೈಯೋದಿಲ್ಲ ಅಂತ ನಾವು ಆಗೀಗ ಏನಾದರೂ ಕೊಡೋದಿತ್ತು. ಬೇಸರ ಅಂದರೆ ಹಾಗೆ ಕೊಟ್ಟ ದಿನವೇ ಸರಿಯಾಗಿ ಬಡಿಗೆ ಬೀಳ್ತಿತ್ತು. ಈಗ ನನ್ನ ಮಕ್ಕಳು ಏನಾದರೂ ಒಂದು ತರ್ತಾರೆ. ನನ್ನ ಶಿಷ್ಯನೊಬ್ಬ ಹೇಳ್ತಿರ್ತಾನೆ, ಮೇದಿನ ಮಿಸ್ಸಿನ ಪ್ರಾಣ ಇರೋದು ಉಪ್ಪಿನಕಾಯಾಗೋ ಅಂತ. ಹಾಗಾಗಿ ಉಪ್ಪಿನಕಾಯಿ ತಯಾರಿಸುವ ಮಿಡಿ ಮಾವಿನಕಾಯಿ ದೊಡ್ಲಿಕಾಯಿಗಳು ಶಾಲೆಗೆ ಬರ್ತವೆ. ಈಗ ಒಂದು 3-4 ವರ್ಷಗಳ ಹಿಂದೆ ಭಾವನಾ ಅನ್ನೋ ವಿದ್ಯಾರ್ಥಿನಿ ಒಬ್ಬಳು ಮನೆಯಲ್ಲಿ ಹಠ ಮಾಡಿ ಮಿಡಿ ಉಪ್ಪಿನಕಾಯಿ ತತ್ತಿದ್ಲು. ಅದು ಎಷ್ಟು ರುಚಿಯಾಗಿತ್ತು ಅಂದರೆ ನಾನಂತೂ ಅವ್ರ ಮನೆ ಉಪ್ಪಿನಕಾಯಿಯನ್ನು ನಾಚಿಕೆ ಬಿಟ್ಟು ಕೇಳಿ ತರಿಸ್ಕೊಳ್ತಿದ್ದೆ. ಈಗ ಅವಳು ಮುರಾರ್ಜಿ ಶಾಲೆಯಲ್ಲಿದ್ದಾಳೆ. ಆದರೂ ಮರ್ತಿಲ್ಲ, ಉಪ್ಪಿನಕಾಯಿಯ ಸೀಸನಲ್ಲಿ ಅವಳ ಅಪ್ಪ ಅಮ್ಮನಿಗೆ ಫೋನ್ನಲ್ಲೇ ಟಾರ್ಚರ್ ಕೊಟ್ಟು ಒಂದು ಡಬ್ಬಿ ಉಪ್ಪಿನಕಾಯಿ ಕಳಿಸ್ತಾಳೆ. ಅವರ ಅಪ್ಪ ಹೊಲಸು ವರ್ಷಿನದೊಂದಿಗೆ ಉಪ್ಪಿನಕಾಯಿ ತರ್ತಾರೆ. ಅವಳ ಪ್ರೇಮದ ಮುಂದೆ ನನ್ನ ಪಾಠ ಲೆಕ್ಕಕ್ಕಿಲ್ಲ ಬಿಡಿ. ಅವಳ ಲೆಕ್ಕದ ಗುರುವಿನ ಋಣ ಎಂದೋ ತೀರ್ಬಿಟ್ಟಿದೆ. ಈ ಹೂವು ತರಕಾರಿ ಇತ್ಯಾದಿಗಳನ್ನು ಹೊರತುಪಡಿಸಿ ಈ ಹುಡುಗಿಯರದ್ದು ಇನ್ನೊಂದು ಮಜಾ. ತಾವು ಹಾಕೊಂಡು ಬಂದು ಸರ ಕಿವಿಯ ಓಲೆಯನ್ನು ಬಿಚ್ಚಿಕೊಟ್ಟು
ಹಾಕೇಳಿ ಮಿಸ್, ಹಾಕೇಳಿ ಮಿಸ್ ಅನ್ನೋದು. ಕಳೆದ ಸಾರಿ ಸರಸ್ವತಿ ಪೂಜೆಯಲ್ಲಿ ಒಬ್ಬಳು ನೆಕ್ಲೆಸ್ ಹಾಕೊಂಡು ಬಂದವಳು ಏನು ಅಂದ್ರೂ ಕೇಳದೆ ಬಿಚ್ಕೊಟ್ಟಿದ್ಲು. ಇಡೀ ದಿನ ಹಾಕೊಂಡಿದ್ದೆ. ನನ್ನ ಮದುವೆಯಲ್ಲೂ ಹೀಗೆ ಆಗಿತ್ತು. ಒಬ್ಬಳು 10 ರೂಪಾಯಿದು ಒಂದು ಸರ ತಂದ್ಕೊಟ್ಟು ಮದುವೆಗೆ ಹಾಕ್ಕೊಳ್ಳೇಬೇಕು ಅಂತ ತಾಕೀತ್ ಮಾಡಿದ್ಲು. ಮದುವೆಗೆ ಬಂದವಳು ಫೋಟೋ ತೆಗೆಸ್ಕೊಳ್ಳುವಾಗ ಸರನ್ ಹಾಕಿದೇನಾ ಇಲ್ವಾ ಅಂತ ಹಣಿಕ್ ನೋಡ್ತಿದ್ಲು. ನಾನು ಹಾಕೊಂಡಿದ್ದೆ. ಆಳೆ ಮನೆಯ ಸಮಯದಲ್ಲಿ ಕಬ್ಬು, ಹಾಲು, ಬಿಸಿ ಬೆಲ್ಲ ಹೊತ್ಕೊಂಡು ತರುವ ನೀಲಜ್ಜಿ ಸದಾ ನನ್ನ ನೆನಪಲ್ಲಿರ್ತಾಳೆ. ಇವರೆಲ್ಲರ ಪ್ರೀತಿಗೆ ನಾನು ಏನು ಕೊಡೋದಕ್ಕೆ ಸಾಧ್ಯ? ಮೊನ್ನೆ ಹೀಗಾಯ್ತು. ನಮ್ಮ ಶಾಲೆಯ ತರಲೆ ತುಂಟ ಕಿತಾಪತಿಯ ಚಕ್ರವರ್ತಿ ರಾಹುಲ್ ಅಮ್ಮನಘಟ್ಟ ಜಾತ್ರೆಗೆ ಹೋದವನು ಒಂದು ವಾಚ್ ತಂದ. ಅದನ್ನು ಕಟ್ಕೊಂಡು ಒಂದು ಪೋಸ್ ಬೇರೆ ಕೊಡ್ತಿದ್ದ. ಗಂಟೆನ ಒಳಕ್ಕೂ ಬರೆದಿದ್ರು, ಪೋಸ್ಗೇನು ಕಮ್ಮಿ ಇಲ್ಲ. ಅಂತ ಹುಡುಗಿಯರು ಮೂತಿ ಮುರಿತಿದ್ರು. ಅದೇನೋ ಈ ಜೆಂಡರ್ ಕಲ್ಪನೆ ಬೇಡ ಅಂದ್ರೂ 4, 5ನೇ ತರಗತಿಯಲ್ಲಿ ಶುರುವಾಗ್ಬಿಡ್ತವೆ ನೋಡಿ. ಈ ಹೆಣ್ಣುಡ್ರು ಕಸ ಗುರ್ಸ್ಲಾ ಮಿಸ್, ಈ ಗಂಡುಡ್ರು ಹೇಳಿದ ಮಾತೆ ಕೇಳಲ್ಲ ಮಿಸ್, ಅವಳು ಇಲಿ ಬಾಲ ತರ ಇರೋ ಜಾಡೆ ನೋಡ. ಸಂಬಳ ಸರ್ಕಾರ ನಡಿಯ. ವಿಷಯಕ್ಕಿಂತಲೂ ಹುಡುಗಿಯರು ಪರಸ್ಪರ ದೂರ ಹೇಳೋದೇ ಮುಖ್ಯವಾಗಿಬಿಡ್ತವೆ. ಪಾಪ ರಾಹುಲ ವಾಚ್ ತಂದು ದಿನ ಮಾತ್ರ ಅವನು ಕಟ್ಟಿದ್ದು. ಮಾರನೇ ದಿನದಿಂದ ಅವನು ಚಿಕ್ಕಪ್ಪ ಕಟ್ಕೊಂಡು ಹೋಗ್ತಿದ್ರಂತೆ. ಹಾಗಾಗಿ ಅವನಿಗೆ ಅದನ್ನು ಬಿಚ್ಚಿ ರಿಪೇರಿ ಮಾಡೋಕ್ಕಾಗಲಿಲ್ಲ. ಅದೇ ಕಾರಣಕ್ಕೆ ಅದು ಸುಸ್ಥಿತಿಯಲ್ಲಿ ಇತ್ತು ಕೂಡ. ಪೋಷಣಾಭಿಯಾನ ಕಾರ್ಯಕ್ರಮದ ತಯಾರಿ ದಿನ ಬೆಳಗ್ಗೆ ಬಂದವನೇ ಕೈ ಹಿಡಿದು ಹೇಳ್ದ, ಎಂತದ ಎಂದೆ. ವಾಚ್ ಕಟ್ಕೊಳ್ಳಿ ಮಿಸ್ ಎಂದ. ಬ್ಯಾಡ ಮರಯ ಅಂದೆ. ಡಯಲ್ ಸಿಕ್ಕಾಪಟ್ಟೆ ದೊಡ್ಡ ಇದೆ, ನಾನು ಪುಟ್ಟು ವಾಚ್ ಕಟ್ತವಳು, ಯಾಕೋ ಮುಜುಗರ ಅಂದೆ. ಇಲ್ಲ, ಅವನು ಬಿಡೋದೇ ಇಲ್ಲ. ಪ್ಲೀಸ್ ಮಿಸ್, ಪ್ಲೀಸ್ ವಾಚ್ ಕಟ್ಕೊಳ್ಳಿ ಮಿಸ್. ಮುಖ ಸಣ್ಣ ಆಯ್ತು. ಕಟ್ಕೊಂಡೆ. ಫುಲ್ ಖುಷಿ ಅವನಿಗೆ. ನನ್ನ ಕೈಯಲ್ಲಿ ಸುಮಾರು ಕಾಣ್ತು. ತನ್ನ ವಸ್ತುವನ್ನು ಇನ್ನೊಬ್ಬರ ಕೈಯಲ್ಲಿ ನೋಡುವಷ್ಟು ಸಹನೆ, ಪ್ರೀತಿ ಈ ಮಕ್ಕಳಾಗಿದ್ದಾಗ ಮಾತ್ರ ಇರೋದು ಏನೋ. ದೊಡ್ಡವರಾದ್ಮೇಲೆ ಎಲ್ಲಾನು ನನಗೆ ಬೇಕು, ನನಗೆ ಮಾತ್ರ ಬೇಕು ಅನ್ನುವಂಥ ಸಂಕುಚಿತತೆಗೆ ನಾವು ಬಲಿಯಾಗ್ಬಿಡ್ತೇವ್ಯಾ? ಹೊಟ್ಟೆ ಕಿಚ್ಚು, ದೇಶ, ಅಸೂಯೆ ಮೈದುಂಬಿಕೊಳ್ತದ್ಯಾ? ಗೊತ್ತಿಲ್ಲ. ಕೀರ್ತನ ಬಂದು, ಇದು ರಾಹುಲಣ್ಣನು ಆಚಲ್ವಾ ಮಿಸ್ ಎಂದಳು. ನಾನು ಹೂ ಅನ್ನುವಷ್ಟರಲ್ಲಿ ಅವನೇ ಹಾರಿ ಬಂದ ರಾಹುಲ. ಅಲ್ಲ ತಂಗಿ, ಮಿಸ್ ನಿನ್ನೆ ಶಿವಮೊಗ್ಗಕ್ಕೆ ಹೋದಾಗ ತಗೊಬಂದರಂತೆ, ನಿನ್ನೆನೆ ವಾಟ್ಸಪ್ ಸ್ಟೇಟಸ್ ಹಾಕಿದ್ರು, ನೀನು ನೋಡ್ಲೂನು ಅಂದ. ಆಹಾ, ಸತ್ಯವೆಂಬುದು ಕಲ್ಕುರ್ಚಿ ಬಿಟ್ಟು 500 ಓಡಬೇಕು. ಶಾಲೆ ತುಂಬ ಮಿಸ್ಸಿನ ವಾಚಿನದ್ದೇ ಸುದ್ದಿ. ರಾಹುಲ್ದೆಂದು ಗೊತ್ತಿದ್ದವರು ಸತ್ಯ ಹೇಳಲಿಲ್ಲ. 4 ದಿನ ನನ್ನ ಕೈಯಲ್ಲಿ ಅವನದ್ದೇ ವಾಚು. ಹಾಳಾಗುತ್ತೆ ಮಾರಾಯ, ತಗೊಂಡು ಕಟ್ಟಿಯಾ ನೀನಯ್ಯ ಅಂತ ಬಿಚ್ಚಿ ಅವನ ಕೈ ಕಟ್ತಾ ಹೇಳಿದೆ. ನಿನ್ ಕೈಯಲ್ಲಿ ಇರೋದಕ್ಕಿಂತ ಮಿಸ್ ಕೈಯಲ್ಲಿ ಇದ್ರೆ ವಾಚ್ ಹಾಳಾಗಲ್ಲ, ಸಮ ಇರ್ತೈತೆ ಅಂತ ಅಮ್ಮ ಹೇಳಿದ್ದಾರೆ ಅಂದ. ಈ ಪ್ರೀತಿ, ಆತ್ಮೀಯತೆಯೇ ನನ್ನನ್ನು ಶಾಲೆಗೆ ಹೋಗುವಂತೆ ಮಾಡ್ತಾ ಇದೆ. ನಾನಿನ್ನೂ ಜೀವಂತಿಕೆಯಿಂದ ಇದ್ದೇನೆ. ನಮಸ್ಕಾರ.